ದೃಷ್ಟಿ ಬೊಟ್ಟು ಯಜಮಾಂತಿ ಏನ್ ಹಾಗೆ ನೋಡ್ತಿದ್ಯಾ? ಈ ದತ್ತನ್ನ ಪ್ರೀತಿಲ್ ಸೋಲ್ಸೋರು ಯಾರು ಪ್ಲಾನ್ ಅನ್ಕೊಂಡಿದ್ದೆ, ಆದ್ರೆ ನೀನ್ ನನ್ನ ಗೆದ್ದುಬಿಟ್ಟೆ. ಅದೇನ್ ಶಕ್ತಿ ಇದೆ ನಿನ್ ಗುಣದಲ್ಲಿ ಯಜಮಾಂತಿ? ಮುಂದಿನ ಜನ್ಮ ಅಂತಿದ್ರೆ ಆ ಜನ್ಮದಲ್ಲೂ ನೀನೇ ನನ್ನ ಹೆಂಡತಿಯಾಗಿರ್ಬೇಕು. ಅಕಸ್ಮಾತ್ ಬೇರೆ ಯಾರಾದ್ರೂ ಹೆಂಡತಿಯಾಗಿ ಬಂದ್ರೆ ಆ ದೇವ್ರ ಜೊತೆನೂ ಜಗಳ ಕಾಯೋದೆ ಪಕ್ಕ. ಯಜಮಾಂತಿ, ನೀನು ನನ್ನ ಹಾಗೆ ಫೋಟೋ ನೋಡ್ಕೊಂಡು ಕಳೆದೋಗಿದ್ಯಾ? ಚೆನ್ನಾಗಿದೆ ಅಲ್ವಾ? ಹೌದು ರೀ, ಚೆನ್ನಾಗಿದೆ. ಫೋಟೋಲಿ ನೀವೇ ತುಂಬಾ ಚೆನ್ನಾಗಿ ಕಾಣ್ತಿರೋದು. ಹಾಗೇನಿಲ್ಲ ಯಜಮಾಂತಿ, ನೀನೇ ತುಂಬಾ ಮುದ್ದ ಕಾಣ್ತಿದ್ಯಾ. ಸರಿ ಸರಿ, ಬನ್ನಿ ಕೂತ್ಕೊಳ್ಳಿ. ನಿಮ್ ಹೆಸರಲ್ಲಿ ದೇವ್ರಿಗೆ ಕುಂಕುಮಾರ್ಚನೆ ಮಾಡಿಸ್ದೆ. ಭಗವಂತ ನನ್ ಗಂಡಂಗೆ ಏನು ಆಗದೆ ಇರೋವಾಗ ನೋಡ್ಕೊಳಪ್ಪ ಅಂತ. ಆಗ ದೇವ್ರು ಪಟ್ ಅಂತ ಬಲ್ಗಡೆಯಿಂದ ಹೂ ಕೊಟ್ಬಿಟ್ಟ. ಪರವಾಗಿಲ್ವೇ, ದೇವ್ರಿಗೂ ಆಪ್ಷನ್ ಕೊಡದೆ ನಿನ್ ಮಾತು ಕೇಳೋ ಹಾಗೆ ಮಾಡ್ಬಿಟ್ಟೆ ನೀನು. ಚಚೆ ಬಿಟ್ಟು ನೀ ದೇವ್ರಿಗೆ ಹಾಗೆಲ್ಲ ಹೇಳ್ಬಾರ್ದು. ಎಲೆ ಕಾಯಿ ಕೊಡಿ. ದೊಡ್ಡ ಮಗಳನ್ನ ದೇವಸ್ಥಾನ ಇನ್ನು ಬಿಟ್ಟಿಲ್ವೇನೋ. ಬರ್ತಾರಿರೋ, ಯಾಕೋ ಹಿಂಗ ಆಡ್ತೀಯ? ಅಮ್ಮ, ಪ್ರಸಾದ. ರೂಪಾ, ದೇವಸ್ಥಾನಕ್ ಮಾತ್ರ ಹೋಗಿದ್ಯಾ? ಯಾಕಮ್ಮ ಹೇಗ್ ಕೇಳ್ತಿದ್ಯಾ? ದೇವಸ್ಥಾನಕ್ ಹೋಗಿದ್ರೆ ಅಲ್ಲಿಂದ ಬರೋದಕ್ಕೆ ಇಷ್ಟೊತ್ತು ಬೇಕಾಯ್ತಾ? ಮನ್ಸಿಗ್ ಬೇಜಾರಾಗಿತ್ತು ಅಂತ ಹೇಳ್ದೆ ಅಲ್ವಾ ಅಮ್ಮ? ಎಷ್ಟು ಬೇಜಾರಾಗಿತ್ತು, ಎಷ್ಟು ಮನ್ಸಿಗೆ ಸಮಾಧಾನ ಆಯ್ತು ಅಂತ ಅಮ್ಮನಿಗೂ ಗೊತ್ತಿದೆ. ನೋಡು ರೂಪಾ, ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ನೀನ್ ದೇವಸ್ಥಾನ ಅಂತ ನೆಪ ಹೇಳ್ಕೊಂಡು ಬೇರೆ ಕೆಲಸ ಮಾಡ್ತಿಲ್ಲ ತಾನೆ? ಅಮ್ಮ, ನಿಂಗೆ ಮತ್ತೆ ದೃಷ್ಟಿಗೆ ನನ್ ಮೇಲೆ ನಂಬಿಕೆ ಇದೆಯೋ ಇಲ್ವೋ? ನೀವಿಬ್ಬರು ನನ್ನ ನಂಬಿದ್ರೆ ಸಾಕು. ಜಗತ್ತೇನ್ ಹೇಳುತ್ತೆ ಅಂತ ನನ್ ಕೇರ್ ಮಾಡಲ್ಲ. ಬಾಯ್ ಬಾ. ನೋಡು ರೂಪಾ, ಇವತ್ತು ನಾವ್ ಈ ಸ್ಥಾನಕ್ಕೆ ಬಂದಿದ್ದೀವಿ ಅಂದ್ರೆ ಅದಕ್ಕೆ ದೃಷ್ಟಿ ತುಂಬಾ ತ್ಯಾಗ ಮಾಡಿಯಾಳೆ. ಅವಳು ತುಂಬಾ ಕಷ್ಟಗಳನ್ನ ನೋಡಿದ್ಮೇಲೆ ಈಗೀಗ ಜೀವನದಲ್ಲಿ ಸುಖ ಕಾಣ್ತಿದ್ದಾಳೆ. ನೋಡು, ಅವಳ ಜೀವನಕ್ಕೆ ಹುಳಿ ಹಿಂಡಲ್ಲ ತಾನೆ? ಅವಳ ಜೀವನ ಅವಳಿಂದ ಕಿತ್ಕೊಳ್ಳಲ್ಲ ತಾನೆ ನೀನು? ಅಮ್ಮ, ನಾನಿಲ್ಲಿಗೆ ಮೊದಲನೇ ಸಾರಿ ಬಂದಾಗ ದೃಷ್ಟಿನ ದತ್ತನ್ ಜೊತೆ ನೋಡಿ ನಂಗೆ ಹೊಟ್ಟೆ ಕಿಚ್ಚಾಗಿತ್ತು ನಿಜ. ನಾನ್ ಮದ್ವೆ ಆಗ್ಬೇಕಾಗಿದ್ದ ಹುಡುಗನ್ನ
ದೃಷ್ಟಿ ಮದ್ವೆ ಆಗಿದ್ದಾಳೆ ಅಂತ ಗೊತ್ತಾದ್ಮೇಲೆ ನಂಗೆ ಸಂಕಟ ಆಗಿದ್ದು ನಿಜ. ಆದ್ರೆ ದತ್ತ ಅವಳನ್ನ ಕೋಪದಲ್ಲಿ ಮದ್ವೆ ಆಗಿದ್ದಾನೆ ಅಂತ ಗೊತ್ತಾದ್ಮೇಲೆ ಅವರಿಬ್ಬರನ್ನ ದೂರ ಮಾಡಿ ನಾನು ಅವಳನ್ನ ಪಡ್ಕೊಳ್ಬೇಕು ಅಂದ್ಕೊಂಡಿದ್ದು ನಿಜ. ಕೇಳಿಸ್ಕೊಂಡ್ಯಮ್ಮ, ಕೇಳಿಸ್ಕೊಂಡ್ಯ? ಅಯ್ಯೋ, ಕೆಟ್ಟ ಉದ್ದೇಶನೂ ಇಲ್ಲ ಅಂತಿದ್ದೆ, ಈಗ ಸತ್ಯ ಬಾಯಿಗೆ ಬಂತಲ್ಲ. ಅಯ್ಯೋ, ನಾನ್ ಪೂರ್ತಿಯಾಗಿ ಹೇಳೋದನ್ನ ಕೇಳಿಸ್ಕೊಳ್ಳಿ. ನಾನು ಆಗ ಯೋಚನೆ ಮಾಡಿದ್ದು ನಿಜ, ಆದ್ರೆ ಈಗ್ಲೂ ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳಿಲ್ವಲ್ಲ ಅಮ್ಮ. ಎಷ್ಟು ಸಮಯ ಕಳೆದ ಮೇಲೆ ದೃಷ್ಟಿ ಎಷ್ಟು ಒಳ್ಳೆಯವಳು ಅಂತ ಅರ್ಥ ಆಯ್ತು. ನನ್ನ ವಾಪಸ್ ಕರ್ಕೊಂಡ್ ಬರೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ ಅಂತ ನಂಗೆ ಗೊತ್ತಾಯ್ತು ಅಮ್ಮ. ಅಲ್ಲಿಂದ ನನ್ನ ನಿರ್ಧಾರನ ಬದಲಾಯಿಸಿದ್ದೀನಿ. ಆದ್ರೆ ಅಮ್ಮ, ನನ್ನಿಂದ ಒಂದು ತಪ್ಪಾಗೋಯ್ತು. ತಪ್ಪಾಗಿದ್ಯಾ? ಏನು ಏನ್ ತಪ್ಪು ಮಾಡ್ದೆ? ಏನ್ ತಪ್ಪು ಮಾಡ್ದೆ ಹೇಳು. ಅಮ್ಮ, ಅದನ್ನ ನಾನು ದೃಷ್ಟಿ ಹತ್ರನೇ ಹೇಳ್ಬೇಕು, ಆದ್ರೆ ಅದು ಹೇಗೆ ಹೇಳೋದು ಅಂತ ನಂಗೆ ಗೊತ್ತಾಗ್ತಿಲ್ಲ. ಹೇಳಿದ್ರೆ ನನ್ನ ಬಗ್ಗೆ ಅದೇನ್ ತಿಳ್ಕೊತಾಳು ಅಂತ ಗೊತ್ತಾಗ್ತಿಲ್ಲ. ಒಂದ್ ಕೆಲ್ಸ ಮಾಡು, ನೀ ಅದೇನ್ ಹೇಳ್ಬೇಕು ಅಂತಿದ್ಯೋ ನನ್ನ ಹತ್ರ ಹೇಳು. ಇಲ್ಲ ಅಮ್ಮ, ನಾನು ಅದನ್ನ ಅವಳ ಹತ್ರನೇ ಮಾತಾಡ್ಬೇಕು. ಹಾಗಾದ್ರೆ ಹೋಗು, ಈಗಲೇ ಹೋಗು, ಮೊದ್ಲು ಅವಳ ಹತ್ರ ಮಾತಾಡು, ಹೋಗು. ಈಗಾಗ್ಲೇ ದೃಷ್ಟಿಗೆ ನೀನ್ ಅವಳ ಜೀವನದಲ್ಲಿ ಎಲ್ಲಿ ಅಡ್ಡಿ ಆಗ್ತೀಯೋ ಅಂತ ಆತಂಕ ಶುರು ಆಗ್ಬಿಟ್ಟಿದೆ. ಇನ್ನು ಏನೇನು ಅನಾಹುತ ಆಗುತ್ತೋ ಏನೋ ಹಾಸನಾಂಬೆ. ಈಗಲೇ ಹೋಗು, ಈಗಲೇ ಹೋಗಿ ದೃಷ್ಟಿ ಹತ್ರ ಎಲ್ಲ ಮಾತಾಡು, ಹೋಗು. ಇದ್ಯಾಕೆ? ಹೇಳ್ತೀನಿ. ಬೆಳಿಗ್ಗೆ ನಿಮ್ ಚಾಕು ಚುಚ್ಚಿದಾಗೆ ನನ್ ಕನ್ಸ್ ಬಿತ್ತಲ್ವಾ, ಅದಕ್ಕೆ. ಓ, ಇದನ್ ಕಟ್ಕೊಂಡ್ರೆ ಚಾಕು ಚೂರಿ ಚುಚ್ಚಲ್ವಾ? ಇದನ್ನ ಹೇಗ್ ನಂಬ್ತೀಯ? ನೋಡಿ, ನೀವ್ ಏನ್ ಬೇಕಾದ್ರೂ ಮಾತಾಡಿ, ಆದ್ರೆ ನನ್ನ ನಂಬಿಕೆನ ಯಾವತ್ತೂ ಆಡ್ಕೋಬೇಡಿ. ಅಯ್ಯೋಯ್ಯೋ, ನಿನ್ ನಂಬಿಕೆ ನಾನು ಆಡ್ಕೋತಿಲ್ಲಪ್ಪ, ಪ್ರಶ್ನೆ ಮಾಡಿದಷ್ಟೇ. ಆದ್ರೆ ಯಜಮಾಂತಿ, ನನ್ನ ನಂಬಿಕೆ ಏನ್ ಗೊತ್ತಾ? ಏನು? ನೀನ್ ನನ್ನ ಜೊತೆಗಿದ್ರೆ ನನ್ಗೆ ಏನೂ ಆಗಲ್ಲ. ನನ್ನನ್ನು ಕಾಪಾಡೋಕ್ ತಾಯ್ತಾ ಅಲ್ಲ ದೃಷ್ಟಿ. ಯಜಮಾಂತಿ, ಆ ಫೋಟೋಲ್ ಏನೋ ಮಿಸ್ ಆಗ್ತಿದೆಯಲ್ಲ? ಹೌದಾ? ಏನು ಏನು ಏನು? ನನ್ ಹೆಗಲ್ ಮೇಲೆ ಅವಳಿ ಜವಳಿ ಮಕ್ಕಳು. ಅಯ್ಯೋ ರಾಮ, ಕೃಷ್ಣ ಕೃಷ್ಣ, ಬಿಡಿ ಬಿಡಿ ಬಿಡಿ. ಯಜಮಾಂತಿ, ನಾನೇ ಫಾಸ್ಟ್ ಅಂದ್ರೆ ನೀನ್ ನನಗಿಂತ ಫಾಸ್ಟ್ ಇದೆಯಲ್ಲ? ಹಾ, ನಾನ್ ಬರೀ ಮಕ್ಕಳು ಬೇಕು ಅಂದೆ, ನಾವೇ ಅವ್ರ ಹೆಸರು ಬೇರೆ ಇಡ್ತಿದ್ಯಾ, ರಾಮಕೃಷ್ಣ ಅಂತಲ್ಲ ಯಜಮಾಂತಿಗೆ. ಶ್ರೀ, ನಿಮ್ ತುಂಟಾಟ ಜಾಸ್ತಿ ಆಯ್ತು. ನನ್ ಕಲ್ಸಿದ ಗುರು ಯಾರು? ಯಾರು? ನಾನ್ ಯಾವಾಗ್ರಿ ಕಲ್ಸ್ದೆ? ನೀನ್ ಅದನ್ನ ಕಲ್ಸ್ಲಿಲ್ಲ, ಆದ್ರೆ ಪ್ರೀತಿ ಕೊಟ್ಟೆ.
ಅದನ್ನ ಉಳಿಸ್ಕೊಳ್ಳೋದು ಹೇಳ್ಕೊಟ್ಟೆ. ಜೀವನದಲ್ಲಿ ಪ್ರೀತಿ ನೆಮ್ಮದಿ ಎರಡೂ ಇದೆ. ಆ ಖುಷಿಯಿಂದನೇ ಒಳಗಿರೋ ತುಂಟತನ ಎಲ್ಲ ಹೊರಗೆ ಬರ್ತಿದೆ. ಈಗ ಅದು ಬಿಡು, ಈಗ ನಮ್ಮ ಮಕ್ಕಳು ಪ್ಲಾನಿಂಗ್ ಬಗ್ಗೆ ಮಾತಾಡು. ಬದುಕಿನ ಕೊರತೆಯನು ತುಂಬಿದ ನಾಯಕಿಯೇ, ನಿನ್ನದೆ ಮುನ್ನುಡಿಯೇ ನಲ್ಮೆಯ ಬಾಡಿಗೆ. ಮನಸ್ಸಿನ ಮಹಡಿಯಲಿ ನಿನ್ನದೆ ಮುಗುಳು ನಗೆ, ಕನಸಿನ ದಾರಿಯಲಿ ನಿನ್ನದೆ ದೀವಿಗೆ. ನಿನ್ನ ಒಲವ ಕರೆಗೆ ಕೊಡುವೆ ಪೂರ್ತಿ ಸಮಯ, ನನ್ನ ಕೊರಳ ಬಳಸಿ ಹೇಳು ಎಲ್ಲ ವಿಷಯ. ನನ್ನಯ ಕೋಪ ನನ್ನಯ ತಾಳ್ಮೆ ಎಲ್ಲ ನಿನ್ನ ವಶವೇ ಗೆಳತಿ. ಹೆಂಗೇ ಸರಿ ಇಲ್ಲ, ಯಾವಾಗಲೂ ಕರೆಕ್ಟ್ ಟೈಮ್ಗೆ ಏನೋ ಒಂದು ಪ್ರಾಬ್ಲಮ್ ಬರುತ್ತೆ. ಇವತ್ತು ನಾನು ಯಾರ ಫೋನು ಎತ್ತಲ್ಲ. ಈಗ ನಾನು ಎಲ್ಲಿದ್ದೆ? ಬೇಡ. ಬೇಕು ರೀ, ಯಾವುದೋ ಮುಖ್ಯವಾದ ಫೋನ್ ಇರಬೇಕು. ಪದೇ ಪದೇ ಬರ್ತಿದೆ, ಮಾತಾಡಿ. ಯಾರಿದು? ಹಲೋ, ಆಯ್ತು ಬಾಯ್. ದಿ ನೋಡು ನೇತ್ರ, ನಿನ್ ಕತೆನ ಇವತ್ತು ಇಲ್ಲಿಗೆ ಮುಗಿಸ್ಬೇಕು. ಇಲ್ಲ ಅಂದ್ರೆ ನಾನು ಸುಮ್ಮನೆ ಇರಲ್ಲ, ಅರ್ಥ ಆಯ್ತಾ? ದಿ ಯಾಕೆ ರೂಢಾಗಿ ಬಿಹೇವ್ ಮಾಡ್ತಿದ್ಯಾ? ಏನಾಯ್ತು? ಆಗಿರೋದು ನನಗಲ್ಲ, ನಿನಗೆ. ಲವ್ ಇಸ್ ಬ್ಲೈಂಡ್ ಅಂತಾರೆ. ನೀನ್ ಕಣ್ಣಿದ್ದು ಕುರುಡಾಗಿದ್ಯಾ? ಅಲ್ಲ, ಸ್ಟೇಟಸ್ ಡಿಗ್ನಿಟಿ ಅಂದ್ರೆ ಏನು ಅಂತಾನೆ ಮರ್ತೋಯ್ತಾ ನಿನ್ಗೆ? ನಾನ್ ಅಂತದಕ್ಕೆ ಏನ್ ಮಾಡ್ದೆ? ನಾಯಿನ ತಂದು ಸಿಂಹಾಸನದ ಮೇಲೆ ಕೂರಿಸ್ತಾ ಇದೀಯಾ? ವಜ್ರಂಗಿನ ಯಾಕೆ ನೀನ್ ಡೈನಿಂಗ್ ಟೇಬಲ್ ಪಕ್ಕ ಕೂರ್ಸ್ಕೋತ್ಯಾ? ಯಾಕೆ ಪಾರ್ಟಿ ಕರ್ಕೊಂಡು ಹೋಗ್ತ್ಯಾ? ಫ್ಯಾಮಿಲಿ ಫೋಟೋ ಪೋಸ್ ಕೊಡ್ತಿದ್ರು ಅವನಿಗೆ ಅಂಟ್ಕೊಂಡೆ ನಿಂತಿರ್ತ್ಯಾ? ಇದೆಲ್ಲ ನೋಡಿನೂ ನೋಡ್ದೇ ಇರೋ ಹಾಗಿರೋಕೆ ನಾನೇನ್ ಗತ್ತು ಅಷ್ಟು ದಡ್ಡಿ ಅಲ್ಲ. ಕಾಮ್ ಡೌನ್ ದಿ, ನೀನ್ ಇಷ್ಟು ಹೈಪರ್ ಆಗುವಂತ ತಪ್ಪೇನ್ ನಾನ್ ಮಾಡಿಲ್ಲ. ನನ್ ಮನ್ಸಿಗೆ ಯಾವ್ದು ಸರಿ ಅಂತ ತೋಚುತ್ತೋ ನಾನ್ ಅದನ್ನೇ ಮಾಡ್ತಿರೋದು, ಅದನ್ನೇ ನಿಲ್ಸು ಅಂತ ಹೇಳ್ತಿರೋದು. ನಿಲ್ಸಲ್ಲದಿ, ನಾನ್ ಮಾಡ್ತಿರೋದು ಟೈಮ್ ಪಾಸ್ ಲವ್ ಅಲ್ಲ, ರಿಯಲ್ ಲವ್. ಪ್ರೀತಿ ಅಂದ್ರೆ ಏನು ಅಂತ ನಿಮ್ಗೆ ಏನ್ ಗೊತ್ತು? ಏನೇ ಏನೇ ಅಂದ ನೀನು? ಪ್ರೀತಿ ಅಂದ್ರೆ ಏನು ಅಂತ ನನಗ್ ಗೊತ್ತಿಲ್ವಾ? ನಿಮ್ ಭಾವನ ನಾನು ಪ್ರೀತಿಸಿನೇ ಮದ್ವೆ ಆಗಿದ್ದು. ನನಗ್ ಪ್ರೀತಿ ಬಗ್ಗೆ ಲೆಕ್ಚರ್ ಕೊಡಕ್ ಬರ್ಬೇಡ. ಪ್ರೀತಿ ಪ್ರೀತಿಯಾಗೆ ಇರ್ಬೇಕೆ ಹೊರತು ನಮ್ ಲೈಫ್ನ ಅದು ಹಾಳು ಮಾಡ್ಬಾರ್ದು. ನೋಡು, ನಮ್ ಲೈಫಲ್ಲಿ ಒಂದ್ ಗುರಿ ಅಂತ ಇಟ್ಕೊಂಡಿದೀವಿ. ಆ ಗುರಿನ ಸಾಧಿಸೋದಕ್ಕೆ ನಾನು ನನ್ ಗಂಡ ಮಗು ಎಲ್ಲರನ್ನೂ ದೂರ ಇಟ್ಟಿದ್ದೀನಿ. ನನಗೆ ಫ್ಯಾಮಿಲಿ ಪ್ರೀತಿಗಿಂತ ಅಪ್ಪನ್ ಸಾವಿಗೆ ಪ್ರತೀಕಾರ ತೀರಿಸ್ಕೊಳ್ಳೋದೇ ಮುಖ್ಯ. ಸೇಡ್ ಈಡೇರ್ಬೇಕು. ನಿನಗಿದು ಲಾಸ್ಟ್ ವಾರ್ನಿಂಗ್ ನೇತ್ರ. ನಿನ್ಗೆ ಆಸ್ತಿ ಅಂತಸ್ತು ಕಾರು ಬಂಗ್ಲೆ ಸುಖದ ಸುಪ್ಪತ್ಗೆ ಲಾವಿಶ್ ಲೈಫ್ ಬೇಕು ಅಂದ್ರೆ ನೀನು ಬಜರಂಗಿ ಜೊತೆ ಬ್ರೇಕಪ್ ಆಗ್ಲೇಬೇಕು. That's final. ದತ್ತ, ಯಾರಿದು ಕರೀಮು?
ಇವತ್ವರೆಗೂ ಬಳ್ಳಾರಿನಲ್ಲಿ ಅವನ ಹೆಸರೇ ಕೇಳಿಲ್ಲ. ಅದು ಅಲ್ದೆ ಅವ್ನು ನಿನಗ್ ಮಾತ್ರ ಗೊತ್ತು ನನಗ್ ಗೊತ್ತಿಲ್ಲ ಅಂದ್ರೆ ಅದು ಹೇಗ್ ಸಾಧ್ಯ? ಯಾಕೆಂದ್ರೆ ನಿನಗ್ ಗೊತ್ತಿರೋಲ್ಲ ನನಗೂ ಗೊತ್ತು. ಹಾ ಬಜರಂಗಿ, ಮೊನ್ನೆ ನಾವು ಪಾರ್ಟಿಗೆ ಹೋದ್ವಲ್ಲ, ನೆನ್ಪಿದ್ಯಾ? ನೆನ್ಪಿದೆ. ಅವತ್ ನಿನ್ ಗಾಡಿ ಪಂಚರ್ ಆಯ್ತು ಅಂತ ನನ್ನ ಗಾಡಿ ತಗೊಂಡು ಹೋದಲ್ಲ. ನಾನು ಯಜಮಾಂತಿ ರೋಡಲ್ಲಿ ಬರುವಾಗ ಬಾಯಿ ನಾನು ಯಾರು ಅಂತ ಗೊತ್ತಾ ನಿನ್ಗೆ? ಗೊತ್ತಿಲ್ಲದೆ ಹೆಸರು ಹೇಳ್ತೀನ ಬಾಯಿ. ಬರೀ ಬಾಯಿ. ಮನೆ ಬಂತು. ನಾವು ಭೇಟಿಯಾಗಿದ್ದೀವಲ್ಲ ಗೊತ್ತಿಲ್ಲ, ಬಟ್ ನಾನು ನಿಮ್ಮನ್ನ ನೋಡಿದ್ದೀನಿ. ಓಹೋ, ಯಾವ್ದಕ್ಕೂ ಹುಷಾರಾಗಿರೋದತ್ತ. ಈಗಿನ ಕಾಲದಲ್ಲಿ ಯಾರು ನಂಬಕ್ಕಾಗಲ್ಲ. ಯಾರು ನಂಬದೇ ಇದ್ರು ಈ ಕರೀಂನ ನಂಬೋದು ಬಾಯ್. ಆಯ್ದತ್ತ ಬಾಯ್. ಬಾಯ್ ಕರೀಂ. ದ ಗ್ರೇಟ್ ದತ್ತಾಬಾಯಿ ಬಲ್ಗೈ ಬಂಟ ಬಜರಂಗಿ ಬಾಯ್ ಸಲಾಂ. ನಿಮ್ಗೆ ಬಜರಂಗಿನೂ ಗೊತ್ತಾ? ನಿಮಗ್ ಸಂಬಂಧಪಟ್ಟ ಎಲ್ರ ಬಗ್ಗೆನೂ ಗೊತ್ತು, ಎಲ್ಲ ವಿಷಯದ ಬಗ್ಗೆನೂ ಗೊತ್ತು. ಎಲ್ಲ ವಿಷಯ ಗೊತ್ತಾ? ಹಾಗಂದ್ರೆ ನಾನು ದತ್ತಾಬಾಯಿಗೆ ದೊಡ್ಡ ಫ್ಯಾನು. ನನ್ನ ಬಿಸ್ನೆಸ್ಸು ಎಲ್ಲ ಕಡೆನೂ ಇದೆ, ಆದ್ರೆ ಈ ಬಳ್ಳಾರಿಗೊಂದು ಮಾತ್ರ ಕಾಲಿಟ್ಟಿರ್ಲಿಲ್ಲ. ನಾನಿಲ್ಲಿ ರಿಯಲ್ ಎಸ್ಟೇಟ್ಗೆ ಕೈ ಹಾಕೋಣ ಅಂತಿದ್ದೀನಿ. ಇಲ್ಲಿ ಏನೇ ಮಾಡ್ಬೇಕು ಅಂದ್ರೂ ದತ್ತಾಬಾಯಿ ಸಪೋರ್ಟ್ ಇದ್ರೆ ಒಳ್ಳೇದು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಒಳ್ಳೆ ತಂದಲ್ಲಿ ಸಹಾಯ ಕೇಳ್ಕೊಂಡ್ ಬಂದವ್ರಿಗೆ ಯಾವತ್ತೂ ದತ್ತಾಬಾಯಿ ಇಲ್ಲ ಅಂತ ಹೇಳಲ್ಲ. ಹಾಗೆ ಇನ್ನೊಂದು ವಿಷಯ ಕರೀಂ, ದತ್ತಾಬಾಯಿ ಹತ್ರ ಸಹಾಯ ತಗೊಂಡು ಬೆನ್ನಿಗೆ ಚೂರಿ ಹಾಕಕ್ ನೋಡೋರ್ಗೆ ಈ ಬಜರಂಗಿ ಸುಮ್ಮನೆ ಬಿಡಲ್ಲ. ನಿಮ್ಮಂತ ಸ್ನೇಹಿತ ಕಮ್ ಬಾಡಿ ಗಾರ್ಡ್ ಸಿಗೋದಕ್ಕೆ ದತ್ತಾಬಾಯಿ ತುಂಬಾ ಲಕ್ಕಿ. ಸ್ನೇಹಿತ ಕರೆಕ್ಟ್, ಆದ್ರೆ ಈ ಬಜರಂಗಿ ನನ್ನ ಬಾಡಿ ಗಾರ್ಡ್ ಅಲ್ಲ, ನನ್ನ ಪ್ರಾಣ. ನಿನ್ ಕಣ್ಣೀರ್ಗೆ ನಾನ್ ಕರ್ಗಲ್ಲ. ಯಾಕ್ ನನ್ ವಿಷಯದಲ್ಲಿ ಇಷ್ಟೊಂದು ಕ್ರೂಯಲ್ ಆಗಿ ನಡ್ಕೋತಿದ್ಯಾ? ನಿನ್ಗೆ ತಿತ್ಗೋ ಅಂತ ಹೇಳ್ತಾ ಇದೀನಿ. ನಾನ್ ಕ್ರೂಯಲ್ ಆದ್ರೆ ಯಾವ ಲೆವೆಲ್ಗೆ ಹೋಗ್ತೀನಿ ಅಂತ ನಿನಗ್ ಗೊತ್ತು ತಾನೆ. ತತ್ತುನೇ ಬಿಟ್ಟಿಲ್ಲ, ಇನ್ನು ಬಜ್ರಂಗಿ ಯಾವ ಬದ್ನೆಕಾಯಿ. ಪ್ಲೀಸ್ ಇಷ್ಟು ದಿನ ನೀನ್ ಯಾವ್ದೇ ಕೆಲ್ಸ ಹೇಳಿದ್ರು ನಾನು ಅದಕ್ಕೆ ಸಪೋರ್ಟ್ ಮಾಡಿದ್ದೀನಿ, ನಿನ್ ಜೊತೆನೆ ನಿಂತಿದ್ದೀನಿ. ಹೇಮಾ ಸಿಸ್ಟರ್, ನಾನ್ ನಿನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ, ಯಾವತ್ತೂ ಪ್ರಶ್ನೆನೂ ಮಾಡಿಲ್ಲ. ನಂದೊಂದೇ ಒಂದ್ ರಿಕ್ವೆಸ್ಟ್, ಪ್ಲೀಸ್ ಬಜರಂಗಿ ಜೊತೆ ಜೀವನ ಮಾಡೋದಕ್ಕೆ ನನ್ನನ್ನ ಬಿಟ್ಬಿಡು ಪ್ಲೀಸ್. ನೇತ್ರ, ನಿಂಗ್ ಸೀರಿಯಸ್ನೆಸ್ ಅರ್ಥ ಆಗ್ತಿಲ್ಲ. ಬಜರಂಗಿ ನಿನ್ನ ಎಷ್ಟೇ ಪ್ರೀತಿಸ್ತಾ ಇರ್ಬೋದು, ಆದ್ರೆ ನೀಯತ್ತು ಅಂತ ಬಂದಾಗ ಬಜರಂಗಿ ಯಾವತ್ತಿದ್ರು ದತ್ತು ಕಡೆ, ಆದ್ರೆ ನಿನ್ ನೀಯತ್ತು ನನ್ ಕಡೆಗೆ. ನೀವಿಬ್ರು ಒಟ್ಟಿಗೆ ನಡೆದಿರ್ಬಹುದು, ಆದ್ರೆ ಕೂಡೋದಕ್ಕಾಗಲ್ಲ. ನನ್ನ ಉದ್ದೇಶ ದತ್ತು ಸರ್ವನಾಶ, ಅವನ ಉದ್ದೇಶ ದತ್ತು ಸಂರಕ್ಷಣೆ. ನೀವಿಬ್ರು ಯಾವತ್ತೂ ಒಂದಾಗೋದಕ್ ಸಾಧ್ಯನೇ ಇಲ್ಲ ನೇತ್ರ. ಇದನ್ನ ಇಲ್ಲಿಗೆ ಮುಗಿಸ್ಬಿಡು. ಸರಿ, ಅರ್ಜೆಂಟ್ ಕೆಲಸ ಈ ಜಾಗಕ್ಕೆ ಬನ್ನಿ ಅಂತ ಕರ್ದಲ್ಲ, ಯಾಕೆ?
ಈ ಜಾಗನ ಕರೆಕ್ಟಾಗಿ ನೋಡಿ ದತ್ತಾಬಾಯಿ. ಈ ಜಾಗ ನಿಮ್ಮ ಮೈಂಡಲ್ಲಿ ಚೆನ್ನಾಗಿ ರಿಜಿಸ್ಟರ್ ಆಗ್ಬೇಕು. ಯಾಕೆ ನಾವ್ಯಾಕೆ ನೋಡ್ಬೇಕು? ಈ ಜಾಗ ಅಂತಿಂತ ಸಾಮಾನ್ಯವಾದ ಜಾಗ ಅಲ್ಲ. ಈ ಜಾಗದಲ್ಲಿ ಕೆಲವರು ಭವಿಷ್ಯ ನಿರ್ಧಾರ ಆಗೋದಿದೆ. ಹಾಗೆ ಈ ಜಾಗದಲ್ಲಿ ಒಂದು ದೊಡ್ಡ ಸತ್ಯ ಅನಾವರಣ ಆಗೋದಿದೆ.